ನಾವಿಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅಕ್ಕಯ್ಯಮ್ಮ ದೇವಸ್ಥಾನ. ನಾವು ಏರ್ಪೋರ್ಟ್ಗೆ ಹೋಗ್ತಾ ಹೋಗ್ತಾ ನಮಗೆ ಕಾಣಿಸ್ತು ಏನಿದೆ ಬೆಟ್ಟದ ಮೇಲೆ ದೇವಸ್ಥಾನ ಅಂತ. ನನ್ನ ಜೊತೆ ನೀವು ನೋಡ್ಲಂತ ವಿಡಿಯೋ ಶೂಟ್ ಮಾಡ್ತಿದ್ದೀನಿ, ಏನಿದೆ ಅಂತ ಹೇಳ್ತೀನಿ ಬನ್ನಿ. ಆದರೂ ಅದು ನೀರಿನಲ್ಲಿ ಸ್ನಾನ ಮಾಡಿ ಹರಕೆ ಮಾಡ್ಕೊಂಡು ಹೋದರೆ ಮನೋರಥಗಳೆಲ್ಲ ಈಡೇರುತ್ತೆ ಅಂತ ಹೇಳಿ ಇಲ್ಲಿ ಪ್ರತೀತಿ ಎಲ್ಲ. ಇದು ಬಂದ್ಬಿಟ್ಟು ರೋಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಬೆಟ್ಟದ ಮೇಲೆ ನೋಡ್ರಿ ಆ ಕಲ್ಲುಗಳು. ಇಲ್ಲಿ ಹೆಂಗಪ್ಪ ಹೋಗೋದು ಅನಿಸುತ್ತೆ, ಬಟ್ ಇಲ್ಲಿಂದ ದೇವಸ್ಥಾನದವರೆಗೂ ರೋಡ್ ಹೀಗೆ ಇದೇ ಥರನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕೆಳಗೆಲ್ಲ ಊರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ಇದ್ದಾರೆ ನೋಡ್ರಿ. ಇಲ್ಲಿಗೆ ಬಸ್ಸು, ಟೂ ವೀಲರು, ಫೋರ್ ವೀಲರ್ ಎಲ್ಲನೂ ಆಲ್ಮೋಸ್ಟ್ ಬರುತ್ತೆ, ಈಸಿಯಾಗಿಯೂ ಬರುತ್ತೆ ನೋಡಿರಿ. ಫುಲ್ಲು ದೇವಸ್ಥಾನ ಹತ್ತತ್ರಕ್ಕೂ ಹೋಗ್ಬೋದು. ಏನು ವಿಶೇಷ ಅಂತ ಆ್ಯಕ್ಚುಲಿ ನಾನು ಅಮಾವಾಸ್ಯೆ ದಿನವೇ ಬಂದಿದ್ದೀನಿ, ನನಗೆ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ರೋಡಲ್ಲಿ ಕಾಣಿಸ್ತು, ತುಂಬ ಖುಷಿ ಆಯಿತು. ನೋಡೋಣ ಅಂತ ಬಂದ್ವಿ. ಹಾಗೆ ನಿಮಗೂ ಗೊತ್ತಿರಲ್ಲ ಅಲ್ವಾ, ನೋಡಲಿ ಎಷ್ಟೋ ಜನಕ್ಕೆ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಶೂಟ್ ಮಾಡಿದ್ದೀನಿ. ಒಂದು ತಿಳ್ಕೊಬೇಕಂದಿದ್ದು ಏನಂದರೆ, ಇದು ಭಾಳ ಸತ್ಯ ಅಂತೆ ಈ ಅಕ್ಕಯ್ಯಮ್ಮ ದೇವಸ್ಥಾನ. ತುಂಬ ಅಂದರೆ ತುಂಬ ಮಹತ್ವ ಇದೆಯಂತೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲದೆ ಇರೋ ವಿಷಯ ನಾನು ಈಗ ಹೇಳ್ತೀನಿ. ಇಲ್ಲಿ ಏನೇನು ಅನ್ಕೊತೀವೋ ಅದು ತುಂಬ ನೆರವೇರುತ್ತಂತೆ. ಭಾಳ ಜನ ಆ ಥರ ಆಗಿದೆಯಂತೆ. ನಮ್ಮ ಕನಸುಗಳನ್ನು ಈಡೇರಿಸಲು ತುಂಬ ಅಂದರೆ ತುಂಬ ನಮಗೆ ಇದಾಗುತ್ತೆ. ಇಲ್ಲಿ ನೀರಿದೆ ನೋಡಿ, ಆ ನೀರಲ್ಲಿ ಬಂದು ನಾವು ಒಂದು ಸಲ ಸ್ನಾನ ಮಾಡೋದ್ರಿಂದ ಅಂದರೆ ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಾವು ಮಾಡಿರೋ ಪಾಪ ಪುಣ್ಯ ಆಯಿತು, ಏನೇ ಒಂದಾಯಿತು ನಮಗೆ ತುಂಬ ಪರಿಹಾರ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಮಕ್ಕಳಾಗದೇ ಇರೋರು, ಮತ್ತು ಮದುವೆ ಆಗದೇ ಇರೋರು, ಏನಾದ್ರು ಒಂದು ಸಮಸ್ಯೆ ಇರೋರು ಇಲ್ಲಿ ತುಂಬ ಅಂದರೆ ತುಂಬ ದೇವರ ಅನುಗ್ರಹದಿಂದ ನಿಮ್ಮ ಕನಸುಗಳನ್ನು ಈಡೇರಿಸ್ಬೋದು. ನೀವು ಆರತಿ ತಗೋರಿ. ಹಾಗೆ ಎಲ್ಲರ ಕುಟುಂಬದಕ್ಕೂ ತುಂಬ ಸಂತೋಷ, ನೆಮ್ಮದಿ, ಆಯುಷ್ಯ ಕೊಡ್ಲಂತ ಬೇಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಭಾಳ ಖುಷಿ ಆಯಿತು. ಹಾಗಾಗಿ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಅಕ್ಕಯ್ಯಮ್ಮ ದೇವಸ್ಥಾನ, ಯಲಹಂಕದಿಂದ ಬರುತ್ತೆ, ಏರ್ಪೋರ್ಟ್ ಹತ್ರ ಇದೆ. ಇಲ್ಲಿ ಬಂದುಬಿಟ್ಟು ಇದ್ರ ವಿಶೇಷ ಇಲ್ಲಿ ಒಬ್ರು ಹೇಳ್ತಾರೆ ನೋಡ್ರಿ. ದೇವಸ್ಥಾನ ಅಂತ ಹೇಳಿ ಎಷ್ಟು ವರ್ಷದ್ದು ಇರೋದು ವಂಶಪಾರಂಪರ್ಯವಾಗಿ ನಮಗೆ ಗೊತ್ತಾಗಿದೆ. ಅದಕ್ಕೆ ಇನ್ನೂ ಎಷ್ಟು ವರ್ಷಗಳಾಗಿತ್ತು ಏನೋ ನಮಗೆ ಗೊತ್ತಿಲ್ಲ. ಈಗ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಈ ಅಕ್ಕಯ್ಯಮ್ಮ ಮತ್ತು ಮುನೇಶ್ವರ ದೇವಸ್ಥಾನಗಳು ಇಲ್ಲಿ ಮುಖ್ಯ. ಈ ಎರಡು ದೇವಸ್ಥಾನಗಳ ಮಧ್ಯದಲ್ಲಿ ಒಂದು ಸ್ಥಳ ಅಥವಾ ದ್ವಣೆ ಅಂತ ಹೇಳ್ತಾರೆ, ಅದನ್ನು ಅದು ಸ್ನಾನ ಕೈಕಾಲು ತೊಳ್ಕೊಳ್ಳೋದಕ್ಕೋಸ್ಕರ ಇರೋದು. ಅದರಲ್ಲಿ ಈಶಾನ್ಯಕ್ಕೆ ಒಂದು ಸುರಂಗ ಹೋಗಿದೆ. ಆ ಸುರಂಗದಲ್ಲಿ 24 ಗಂಟೆನೂ ಒಂದು ನಲ್ಲಿ ದಪ್ಪ ನೀರು ಬರ್ತಾ ಇರುತ್ತೆ. ಆ ನೀರು ನಿಗೂಢ ಗಂಗಾ ಜನನಿ ಅಂತ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಇದುವರೆಗೂ ಏನೂ ಗೊತ್ತಿಲ್ಲ. ಆದರೂ ಅದು ಆ ನೀರಿನಲ್ಲಿ ಸ್ನಾನ ಮಾಡಿ ಹರಕೆ ಮಾಡ್ಕೊಂಡು ಹೋದರೆ ಮನೋರಥಗಳೆಲ್ಲ ಈಡೇರುತ್ತೆ ಅಂತ ಹೇಳಿ ಇಲ್ಲಿ ಪ್ರತೀತಿ. ಎಲ್ಲ ಅವರ ಇಷ್ಟಾರ್ಥ ಅನುಕೂಲಕ್ಕೆ ಹರಕೆಗಳಿಗೆಲ್ಲ ಬರ್ತಾರೆ. ಮಕ್ಕಳು ಕಲ್ದವ್ರು ಬರ್ತಾರೆ, ಮದುವೆ ಆಗಬೇಕಾಗಿರೋರು ಬರ್ತಾರೆ, ದೆವ್ವ ಪಿಡೆ ಪಿಶಾಚಿ ವಗೇರೆ ಅಂತ ಅದಕ್ಕೆಲ್ಲ ಬರ್ತಾರೆ. ಎಲ್ಲ ಸ್ನಾನ ಮಾಡಿ ಹರಕೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಇಲ್ಲಿ ಪೂಜಾರಿಗಳಿಗೆ ಮೇಲೆ ಬರೋದಾಗಲಿ, ಹೂವು ಕೊಡೋದಾಗಲಿ ಆ ಥರದ್ದು ಏನೂ ಇಲ್ಲ. ಬಂದು ಇಲ್ಲಿ ಹರಕೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಅವ್ರ ಕೋರಿಕೆ ನೆರವೇರುತ್ತೆ. ಇಷ್ಟು ಹರಕೆ ಅಂದರೆ ಏನೇನು ಹರಕೆ ಮಾಡ್ಕೊತಾರೆ ಅವರು. ಕೆಲವರು ಸೀರೆ ಕುಡ್ಸೋ ಕೊಡ್ತೀನಿ ಅಂತಾರೆ, ಕೆಲವರು ಮಡ್ಲಕ್ಕೆ ಇಡ್ತೀನಿ ಅಂತಾರೆ, ಕೆಲವರು ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಏನೋ ದೇವ್ರಿಗೆ ಒಂದು ಒಡವೆನೋ ಅಥವಾ ತೊಟ್ಲು ಅದು ಇದು ಮಾಡಿಸ್ಕೊಡ್ತೀವಿ ಅಂತ ಹರಕೆ ಮಾಡ್ಕೊತಾರೆ. ಆ ಥರ ಬೇರೆ ಕಡೆ ಬರ್ತಾರೆ. ಅಕ್ಕಮ್ಮ ದೇವಿಗೆ ನಮ್ಮ ಅಕ್ಕಮ್ಮ ದೇವಿಗೆ ಇಲ್ಲ, ಮುನೇಶ್ವರ ದೇವಿಗೆ ಕುರಿ ಕೋಳಿ ಎಲ್ಲ ಬಲಿ ಇದೆ. ಅಕ್ಕಮ್ಮ ಬಲಿ ಕೊಡೋದು ಅದಕ್ಕೆ ಅದೇ ಎಲ್ಲದಕ್ಕೆ ಇದರಲ್ಲಿ ಗಮನಿಸ್ತಾನೆ. ಇದು ಇದರಲ್ಲೇ ಅಲ್ಲ ಸ್ನಾನ ದೋಣೆ ಅಂತ ಹೇಳ್ತಾರೆ. ಕೊಳ ಅಥವಾ ದೋಣೆ ಇದರಲ್ಲೇ ಸ್ನಾನ ಮಾಡೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಚಂದ್ರಶೇಖರ್ ಸರ್. ಕೇಳೋದಲ್ವಾ ಇಲ್ಲಿ ಅವ್ರು ಹೇಳಿದ್ದೆಲ್ಲನೂ. ಅದಕ್ಕೆ ನಾವು ಇನ್ನು ನೀರೊಳಗಂತೂ ಇಳ್ದಿಲ್ಲ. ನಾನು ಸ್ವಲ್ಪ ನೀರು ನನ್ನ ಮಗನ ಮೇಲೆ ನನ್ನ ಮೇಲೆ ಸ್ವಲ್ಪ ಹಾಕ್ಕೊಂಡ್ವಿ. ತುಂಬ ಅಂದರೆ ತುಂಬ ಜನ, ಆದರೆ ಅಂದರೆ ವರ್ಷದಲ್ಲಿ ಸೀಸನ್ ಅಂತ ಅಲ್ಲ, ಇಯರ್ಲಿನೂ ನೀರಿರುತ್ತಂತೆ ಇಲ್ಲಿ. ತುಂಬ ಅಂದರೆ ವಿಶೇಷತೆ ಅಲ್ವಾ, ಎಲ್ಲಿರುತ್ತೆ ಆ ಥರ. ಅದೇನೋ ತಾನಾಗೇ ನೀರು ಅಲ್ಲಿ ಬರ್ತಾ ಇರುತ್ತಂತೆ. ಅದು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದಿನ್ನೂ ಇಷ್ಟು ಓದಬೇಕು ನಾನು. ಇನ್ನು ಅಲ್ಲೇ ನಾವು ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇಲ್ಲೇ ಅನ್ನಪ್ರಸಾದನೂ ಇರುತ್ತಂತೆ. ತುಂಬ ಚೆನ್ನಾಗಿರುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ನಿಮಗೆ ಯಾವುದೇ ವಾರ ಆಗಲಿ ಇಲ್ಲಿ ಯಾವಾಗೂ ಪೂಜೆಗಳಂತೂ ನಡೀತಾ ಇರುತ್ತೆ. ಇನ್ನೂ ಒಂದು ಸ್ವಲ್ಪ ಕಟ್ತಾ ಇದ್ದಾರೆ
ಅಲ್ಲಲ್ಲಿ ಇನ್ನೊಂದು ಸ್ವಲ್ಪ ಕೆಲಸಗಳಿದ್ದಾವೆ. ಆದ್ರೂ ತುಂಬ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ. ತುಂಬ ಚೆನ್ನಾಗಿದೆ. ಏನಂತೀರಾ? ವಿಡಿಯೋ ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್. ಬಾಯ್.